ನನ್ನ ವಿಚಾರಗಳು ನಾನು ಬೇರೆಯವ್ರ ಮೇಲೆ ಹೇರಲೇಬೇಕು ಅನ್ನೋ ಒಂದು ರೀತಿಯ ಹೇರಿಕೆಯ ಮನೋಭಾವ ಅನ್ನೋದು ಕೊಡಬಾರ್ದು. ನಮಗೆ ನಿಜವಾಗ್ಲೂ ದೇಶದ ಮೇಲೆ ಅಷ್ಟು ಪ್ರೀತಿ ಇದ್ದರೆ ನಾವು ನಮ್ಮ ರೀತಿಯಲ್ಲಿ ಹಾಡ್ತಾ ಬರ್ತೀವಿ. ನಾವು ನಿಜವಾಗ್ಲೂ ಯಾವಾಗ ಒಂದು ಅಥಾರಿಟೇರಿಯನ್ ರೂಲ್ ಆಗುತ್ತೋ, ಯಾವಾಗ ಒಂದು ಪ್ರಜಾಪ್ರಭುತ್ವ ಉಲ್ಲಂಘನೆ ಆಗುತ್ತೆ ಅಂದರೆ ಯಾವಾಗ ನನ್ನ ವಾದನ ಬೇರೆಯವ್ರ ಮೇಲೆ ಹೇರಿ ಅದನ್ನು ಮಾಡದೇ ಇರೋರ ಮೇಲೆ ಜೈಲಿಗೆ ಹಾಕಿದ್ರೆ, FIR ದಾಖಲೆ ಮಾಡಿದ್ರೆ. ಹಾಗಾದ್ರೆ ನೀವು ಹೇಳ್ತಿರುವ ಈ ಅಥಾರಿಟೇರಿಯನ್ ರೂಲ್ ಎರಡೂ ಪಕ್ಷಗಳು ಅಂದ್ರೆ ರಾಷ್ಟ್ರೀಯವಾಗಿ ಪ್ರಬಲವಾಗಿರೋ ಎರಡೂ ಪಕ್ಷ, ಹಾಗಾಗಿ ಎರಡನ್ನ ಮಾತ್ರ ಕೋಟ್ ಮಾಡ್ತಿದ್ದೀನಿ. ಬಿಜೆಪಿ ಕಾಂಗ್ರೆಸ್ ಎರಡೂ ಕೂಡ ಮಾಡ್ತಿರೋದು ಅದೇನೆ, ಅಥಾರಿಟೇಟಿವ್ ರೂಲ್. ಸ್ಮಿತಾ ಅವರೇ, ಪವರ್ ಕರಪ್ಟ್ಸ್ ಆ್ಯಂಡ್ ಆಬ್ಸಲ್ಯೂಟ್ ಪವರ್ ಕರಪ್ಟ್ಸ್ ಆಬ್ಸಲ್ಯೂಟ್ಲಿ ಅಂತ ಒಂದು ಇಂಗ್ಲೀಷ್ನಲ್ಲಿ ಗಾದೆ ಇದೆ. ಅಧಿಕಾರಕ್ಕೆ ಬಂದ ಮೇಲೆ ನಿಮ್ಮ ವಿರೋಧಿಗಳನ್ನು ಎಲ್ಲೋ ಒಂದು ಕಡೆ ಅಪರಾಧಿ ಸ್ಥಾನದಲ್ಲಿಟ್ಟು ಅವರ ದೇಶ ವಿರೋಧಿ, ನಾವು ಮಾತ್ರ ದೇಶದ ಪರ ಅನ್ನೋ ರೀತಿಯಲ್ಲಿ ಎರಡು ಪ್ರಬಲ ಪಕ್ಷಗಳು ಮಾಡ್ಕೊಂಡು ಬರ್ತಾ ಇದ್ದಾವೆ. ಅದರಲ್ಲಿ ನಾನು ಕೂಡ ಬೇರೆ ಬೇರೆ ಹಂತಕ್ಕೆ ಬಲಿಪಶು ಆಗಿರೋನು. ಬಟ್ ನಾನು ಹಾಗೆ ಬಲಿಪಶು ಆಗಿದ್ದಾಗ ನನಗೆ ಮಾಡಿರೋರು ಮಾತ್ರ ಸಮಸ್ಯೆ ಅಂತ ನಾನು ನೋಡೋನಲ್ಲ. ನಾನು ಹೆಂಗೆ ನೋಡ್ತೀನಿ, ಯಾರೇ ಇದನ್ನು ಸಂವಿಧಾನ ಉಲ್ಲಂಘನೆ ಮಾಡಿದ್ರೆ, ಯಾರೇ ಒಂದು ಅಥಾರಿಟಿಯನ್ ರೂಲನ್ನು ಅವರ ಒಂದು ಸೈದ್ಧಾಂತಿಕ ಪ್ರಶ್ನೆ ಮಾಡೋರನ್ನ ಜೈಲಿಗೆ ಹಾಕಕ್ಕೆ ಬರೋಕ್ಕೆ ಶುರು ಮಾಡಿದ್ರೆ, ಇಟ್ ಈಸ್ ಅನ್ಕಾನ್ಸ್ಟಿಟ್ಯೂಷನಲ್ ಆ್ಯಂಡ್ ಇಟ್ ಈಸ್ ಸಮಥಿಂಗ್ ಆಫ್ ಇಟ್ ಈಸ್ ಅ ಮಿಸ್ಯೂಸ್ ಆಫ್ ಪವರ್ ಅಂತ ಹೇಳಿದ್ರೆ ಸುಳ್ಳಾಗಲ್ಲ.